ಸ್ವಾಗತ ಕೋರ್ತಾ ಈ ನಮ್ಮ ಮಂಡ್ಯ ಸ್ಟೇಡಿಯಂ ವಾಕರ್ಸ್ ವತಿಯಿಂದ ಹಾಗೂ ನಮ್ಮ ಸ್ನೇಹಿತರ ಬಳಗದಿಂದ ಎಲ್ಲ ಸೇರಿ ಈ ಪುನೀತ್ನ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬವನ್ನು ಎಲ್ಲ ಬಂದಿವೆ. ಇದೇ ರೀತಿ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಸಮಾರಂಭಕ್ಕೆ ಆಗಮಿಸಿದ್ದೀವಿ. ಅವರಿಗೆಲ್ಲರಿಗೂ ಶುಭ ಕೋರುತ್ತಾ ನಾನು ಮಾತು ಮುಂದೆ ಸ್ನೇಹಿತರು ಆಚರಿಸ್ತಾ ಇದ್ದೀವಿ. ಬಿರಿಯಾನಿ ವಿತರಣೆ ನಡೀತಾ ಇದೆ. ಅಪ್ಪು ಅಭಿಮಾನಿಗಳಿಗೆಲ್ಲ ನಾನು ಸ್ವಾಗತ ಕೊಡ್ತೀನಿ. ಹಾಗೂ ಅಪ್ಪು ಯಾವತ್ತೂ ಸದಾ ಜೀವಂತವಾಗಿರ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಸ್ಟೇಡಿಯಂ ವಾಕರ್ಸ್ ಏನಂದ್ರೆ ಸುರೇಶ್ ಅವರ ನೇತೃತ್ವ ಅಧ್ಯಕ್ಷದಲ್ಲಿ ನಾವೆಲ್ಲ ಸೇರಿ ಸ್ನೇಹಿತರು ಯಾರು ಅಭಿಜಿತ್ ನಂದ ಹಾಗೂ ರಘು, ಚಾಮರಾಜ್, ಸುರೇಶಣ್ಣ, ಶೇಖರ್, ಗುರು, ಶಿವನಂಜಣ್ಣ, ಅಭಿಯಣ್ಣ, ಅಶೋಕ್, ತಿಮ್ಮಯ್ಯ ಅವರು, ಆಮೇಲೆ ಪ್ರಮೋದ್, ನಾಗಪ್ಪ, ಮಹೇಶಣ್ಣ, ಶ್ರೀನಿವಾಸ್, ಒಟ್ಟು ಅಶೋಕ್, ಮಹೇಶ್ ಎಲ್ಲ ತಂಡದವರು ಸೇರಿ, ಚಂದ್ರು, ಪ್ರಮೋದ್, ನಾಗಪ್ಪ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಈ ಪ್ರತಿ ವರ್ಷ ಈ ಬಿರಿಯಾನಿ ವಿತರಣೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಇನ್ನು ಈ ಬಿರಿಯಾನಿ ವಿತರಣೆ ನಡೀತಾ ಇರ್ತದೆ. ಅವರು ಹೆಚ್ಚು ನಡೀತಾ ಇರ್ತದೆ. ಹಾಗೂ ಅಪ್ಪು ಯಾವತ್ತಿದ್ರು ಅಮರ. ಅಪ್ಪುನ ಏನ್ ನಾವು ಪಾಲನೆ ಮಾಡಬೇಕು ಅಂದ್ರೆ ಅವರ ಆದರ್ಶನ ನಾವು ಪಾಲನೆ ಮಾಡಬೇಕು, ಅವರ ಸರಳತೆನ ಪಾಲನೆ ಮಾಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮದ ಭಾಗವಾಗಿ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಅಭಿಮಾನಿಗಳಿಗೆ ಇದ್ ಮಾಡ್ಬೇಕು ಹೋಗ್ಬೇಡಿ. ಕೃಷ್ಣ ಆ ಕಡೆ ಮುಂದೆ ಮಾಡ್ಕೋಬೇಡಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಸಿಗುತ್ತೆ. ದಯಮಾಡಿ ಎಲ್ಲರೂ ನಿಧಾನ ತಿಳ್ಕೊಳ್ಳಿ. ಎಲ್ಲರೂ ಸಿಗುತ್ತೆ ಕಣ್ರಿ. ಯಾಕ್ರಿ ನುಕ್ ಮಾಡ್ಕೊಂಡ್ರಿ? ಹಾ ದಯವಿಟ್ಟು ಅಭಿಮಾನಿಗಳಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗೊಂದಲ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಮಸ್ಯೆ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು, ಭೇದ ತೋರದು. ಅಪ್ಪನಾಗೆ ಅಣ್ಣನಿಗೆ ನಿನ್ನನ್ನು ಪಡೆದ ನಾವು ಮತ್ತೆ ರಾಜಕುಮಾರ. ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನ್ನು ಕರ್ನಾಟಕದ ಒಂದು ಉತ್ಸಾಹ ಚಿಲುಮೆ ಕರ್ನಾಟಕದಲ್ಲ ಇಡೀ ಇಂಡಿಯಾದಲ್ಲಿ ಅತ್ಯಂತ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನವನ್ನ ಮಂಡ್ಯದಲ್ಲಿ ಇವತ್ತು ಸಂಜೆ ಸರ್ಕಲ್ನಲ್ಲಿ ನಮ್ಮ ಏನು ವಾಕರ್ಸ್ ತಂಡ ಇದೆ ಆ ವಾಕರ್ಸ್ ತಂಡ ಎಲ್ಲ ಸದಸ್ಯರು ಸೇರಿಕೊಂಡು ಈ ದಿವಸ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಆದರ್ಶಗಳು ಪುನೀತ್ ರಾಜ್ಕುಮಾರ್ ಅವರು ಬಿಟ್ಟು ಇರತಕ್ಕಂಥ ಏನು ಆದೇಶವಿದೆ ಅದನ್ನು ನಾವು ಅನುಸರಿಸೋದ್ರ ಮೂಲಕ ಅದು ಅವರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗ್ತಕ್ಕಂಥ ಒಂದು ಮತ್ತು ಅವರ ಆತ್ಮಕ್ಕೆ ಒಂದು ಉತ್ಸಾಹವನ್ನು ತಂದು ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳು ಅಂತ ಹೇಳ್ತೀನಿ. ಹಾಗಾಗಿ ಇದನ್ನು ನೋಡಿ ಇನ್ನೂ ಹಲವಾರು ಜನ ಇದನ್ನು ಫಾಲೋ ಮಾಡಬೇಕು. ಅವರ ಇರ್ತಕ್ಕಂಥ ಆದರ್ಶ ಗುಣಗಳು ಹೇಗೆ ಇವತ್ತು ಜನ ಇಡೀ ಕರ್ನಾಟಕದಾದ್ಯಂತ ಜನ ಇವತ್ತು ಅದನ್ನ ಅನುಸರಿಸ್ತಾ ಇದ್ರು, ಆ ರೀತಿ ಅನುಸರಿಸುವ ಮುಂದೆ ಅಂತ. ಹಾಗೆಯೇ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಪ್ರಿಯವಾದಂತ ಬಿರಿಯಾನಿನ ಇವತ್ತು ಸಾವಿರಾರು ಜನಕ್ಕೆ ನಮ್ಮ ಏನು ಸ್ಟೇಡಿಯಂ ವಾಕರ್ಸ್ ತಂಡ ಇವತ್ತು ಹಂಚೋದ್ರ ಮೂಲಕ ಇವತ್ತು ಬಹಳ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ. ನನಗೆ ಈ ಒಂದು ತಂಡಕ್ಕೆ ನಾನೆಲ್ಲ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ.